ಸೊ 2000 ಇಸ್ವಿಯಿಂದ ನೀವು ಒಂದು ಸ್ವಲ್ಪ ಸ್ಯಾಂಡಲ್ವುಡ್ ಅಂದ್ರೆ ಚಿತ್ರರಂಗದ ಜೊತೆ ನಂಟು. ಸೊ ಇನ್ನೊಂದು ನಿಮಗೆ ಮುಖ್ಯ ವಿಚಾರ ಏನಂತಂದ್ರೆ ನೀವು ಕನ್ನಡದ ಸ್ಟಾರ್ ಅಂದ್ರೆ ಸೆಲೆಬ್ರಿಟಿಗಳಿಗೆ ಪರ್ಸನಲ್ ಟ್ರೈನರ್ ಕೂಡ ಹೌದು. ಯಾರ್ಯಾರ ಜೊತೆ ಜಿಮ್ ಟ್ರೈನಿಂಗ್ ಮಾಡಿದೀರಾ? ನಿಮ್ಮ ಜೊತೆ ಯಾರ್ಯಾರು ವರ್ಕೌಟ್ ಮಾಡಿದ್ದಾರೆ? ಸರ್ ನಾನು ಆಕ್ಚುಲಿ ಗಿರಿನಗರದಲ್ಲಿ ಒಂದು ಜಿಮ್ ಇತ್ತು ಸರ್. ಸೊ ಅವಾಗ ನಾನು ಜಿಮ್ಮಿಗೆ ಜಾಯಿನ್ ಆಗಿ ಆಗ್ತಾನೆ ಸೇರ್ಕೊಂಡಿದ್ದೆ. ನಾನು ಹೋಗಿದ್ದು ಏನು ಉದ್ದೇಶಕ್ಕೆ ಅಂತ ಹೇಳಿದ್ರೆ, ದರ್ಶನ್ ಸರ್ ಒಂದು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಆ ರಿಲೀಸ್ ಆದಾಗ ಏನಾಯ್ತು, DD1 ಚಾನಲ್ ಅಲ್ಲಿ ಒಂದು ಇದನ್ನ ಹೇಳಿದ್ರು, ನನ್ನ ಸಿನಿಮಾ ರಿಲೀಸ್ ಆಗಿದೆ ನೋಡಿ ಅಂತ. ಅವಾಗ ಒಬ್ರು ಕಾಲ್ ಮಾಡಿ, ಅಣ್ಣ ನಿಮ್ಮನ್ನ ನೋಡ್ತಾ ಇರ್ತೀನಿ ಗಿರಿನಗರದಲ್ಲಿ. ಹೌದಮ್ಮ, ನಮ್ಮ ಅಲ್ಲೇ ನಾನು ಜಿಮ್ಮಿಗೆ ಬರೋದು ಅಂದ್ರು. ಸರಿ ಅಣ್ಣ, ಒಂದೇ ಒಂದು ಫೋಟೋ ಅಂದ್ರು. ಅವಾಗೆಲ್ಲ ಕ್ಯಾಮ್ರಾಗಳೇ ಇರ್ಲಿಲ್ಲ, ಅವ್ರು ಯೂಶಲಿ ಜಿಮ್ಗೆ ಕ್ಯಾಮ್ರಾನು ತರ್ತಿರ್ಲಿಲ್ಲ. ಈ ಗಿರಿನಗರದಲ್ಲಿ ಅಲ್ಲಿ ಜಿಮ್ ಇದೆ ಅಂತ, ಯಾಕಂದ್ರೆ ಗಿರಿನಗರದಲ್ಲಿ 3 ಜಿಮ್ ಇದೆ. ಆ 3 ಜಿಮ್ ಅಲ್ಲಿ ಯಾವ ಜಿಮ್ಗೆ ಬರ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸರಿ ನಾನು ಏನ್ ಮಾಡ್ದೆ, ಅವತ್ತು ಭಾನುವಾರ ಇಂಟರ್ವ್ಯೂ ನೋಡಿದ್ನಲ್ಲ, ಸರಿ ಹುಡ್ಕಾಡ್ದೆ ಕರೆಕ್ಟ್ ಆಗಿ. ಆಮೇಲೆ ಕೇಳ್ಕೊಂಡು ಹೋದಾಗ ಇದೇ ಜಿಮ್ಗೆ ಬರೋದು ಅಂತ ಹೇಳಿ ನಾನು ಹೋಗಿ ಜಾಯಿನ್ ಆದೆ ಆ ಜಿಮ್ಗೆ. ಸರ್ ಕೆಲಸ ಇದ್ರೆ ಕೊಡಿ ಸರ್, ಜಿಮ್ ಬಗ್ಗೆ ನನಗೊಂದ್ ಸ್ವಲ್ಪ ಗೊತ್ತು ಸರ್ ಅಂತ ಹೇಳಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಆ ಜಿಮ್ಗೆ. ಎಷ್ಟು ಸರ್ ನಾನು ಸೇರ್ಕೊಂಡಾಗ 1,500 ರೂಪಾಯಿ ಸರ್. 9 ಅವರ್ ಡ್ಯೂಟಿ ಮಾಡ್ತಾ ಇದ್ದೆ ಮಂತ್ಲಿ. ಸರಿ, ಆಗ ಒಂದು 20 ವರ್ಷದ ಹಿಂದೆ. ಆವಾಗ ಏನಾಯ್ತು, ನನಗೆ ಮಂಡೇ ಬಂತು, ಸರಿ ನಾಳೆಯಿಂದ ಬಾಪ ನಮ್ ಜಿಮ್ಮಲ್ಲೂ ಕೆಲ್ಸಕ್ಕೆ ಬೇಕಾಗಿದ್ದಾರೆ, ಒಬ್ರು ಟ್ರೈನರ್ ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಅಂತ ನೆಕ್ಸ್ಟ್ ಡೇ ಜಾಯ್ನ್ ಆದೆ. ದರ್ಶನ್ ಸರ್ ಪರಿಚಯ ಅಲ್ಲಿಂದ ನಂದು ಅವ್ರದ್ದು ಒಂದು ಗೆಳೆತನ ಸ್ಟಾರ್ಟ್ ಆಯ್ತು ಸರ್. ನಿಮ್ದು ದರ್ಶನ್ ಅವ್ರದ್ದು ಗೆಳೆತನ ಒಡನಾಟದ ಬಗ್ಗೆ ನಾವು ಜಾಸ್ತಿ ಹೇಳಂಗೆ ಇಲ್ಲ, ಆ ತರ ಗೊತ್ತಿದೆ ಎಲ್ಲರಿಗೂ. ಆದ್ರೂ ಜನಗಳಿಗೆ ಫ್ಯಾನ್ಸಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಗೂ ದರ್ಶನ್ ಅವ್ರಿಗೆ ಒಡನಾಟ ಹೆಂಗಿತ್ತು? ಅಂದ್ರೆ ವರ್ಕೌಟಿಗೆ ಅವ್ರು ಯಾವ ತರ ಬರ್ತಾ ಇದ್ರು? ವರ್ಕೌಟ್ ಅವ್ರದ್ದು ಯಾವ ತರ ಇತ್ತು? ಅಂದ್ರೆ ಕೂಲ್ ಆಗೇ ಇರ್ತಿದ್ರ? ಹೆಂಗೆ ಅವ್ರ ಬಿಹೇವಿಯರ್ ಯಾವ ತರ ಇತ್ತು? ಇಲ್ಲ ಸರ್, ಅಂದ್ರೆ ಅವರು ತುಂಬಾ ಡಯಟ್ ಫಾಲೋ ಮಾಡ್ತಾ ಇದ್ರು, ಮತ್ತೆ ತುಂಬಾ ಸ್ಟ್ರಿಕ್ಟ್ ಸರ್. ಒಂದ್ ಟೈಮಿಂಗ್ಸ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ 4:30ಗೆ ಬರ್ತಾ ಇದ್ರು, 6ಗೆಲ್ಗ ಮುಗಿಸ್ಬಿಡ್ತಾ ಇದ್ರು. ಸೂರ್ಯ ಉದಯ ಆಗ್ತಾ ಇದ್ದಂಗೆ ಕಂಪ್ಲೀಟ್ ಮಾಡ್ಬಿಡೋರು. ಅಲ್ಲೊಂದು ಗಿರಿನಗರ ಏರಿಯಾದಲ್ಲಿ ಒಂದು ಸರ್ಕಲ್ ಅಲ್ಲಿ ಒಂದು ಎಳ್ಳೀರ್ ಅಂಗಡಿ ಇದೆ, ಅಲ್ಲೊಂದು ಎಳ್ಳೀರ್ ಕುಡ್ಕೊಂಡು ಸೀದಾ ಹೊರಟು ಫ್ರೆಶ್ ಅಪ್ ಆಗಿ ಆಮೇಲೆ ಶೂಟಿಂಗ್ ಹೋಗ್ಬಿಡೋರು. ಆ ಟೈಮಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ, ಅಲ್ಲಿ ಇದ್ದಿದ್ದೆ ಆ ಟೈಮಲ್ಲಿ ದರ್ಶನ್ ಸರ್, ಸುದೀಪ್ ಸರ್ ಇಬ್ಬರೇ ಸರ್ ಇದ್ದಿದ್ದು. 2000 ಇಂದ 2004 2005 ವರ್ಗು. ಆಮೇಲೆ ಬೇರೆ ಹೀರೋಗಳೆಲ್ಲ ಬರಕ್ ಸ್ಟಾರ್ಟ್ ಆಗಿರೋ. ಸೊ ಚೆನ್ನಾಗಿದ್ರು ಸರ್, ಕರೆಕ್ಟ್ ಆಗಿ ಟೈಮ್ಗೆ ಜಿಮ್ಗೆ ಬರ್ತಿದ್ರು, ವರ್ಕೌಟ್ ಮಾಡ್ತಿದ್ರು. ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ದಪ್ಪ ಇದ್ರಲ್ಲ, ಸ್ಟಾರ್ಟಿಂಗ್ ಅವಾಗ ತಾನೇ ಲಾಂಚ್ ಆಗಿದ್ರಲ್ಲ, ಇಂಡಸ್ಟ್ರಿಗೆ ಎಂಟರ್ ಆದ್ರಲ್ಲ, ಅವಾಗ ಸ್ವಲ್ಪ ಡಯಟ್ ಮೇಂಟೈನ್ ಮಾಡ್ತಾ ಇದ್ರು. ಮೆಜೆಸ್ಟಿಕ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿತ್ತು, ನೆಕ್ಸ್ಟ್ ಕರಿಯಾ ಪಿಕ್ಚರ್ ಇತ್ತು. ಸೊ ಅದಕ್ಕೆ ಅವರು ಟ್ರೈನ್ ಇದಾಗ್ತಾ ಇದ್ರು, ರೆಡಿ ಆಗ್ತಾ ಇದ್ರು. ಫುಲ್ ಹೇರ್ಸ್ ಎಲ್ಲ ಶಾರ್ಟ್. ನಾನು ಅದಕ್ಕೆ ದರ್ಶನ್ ಸರ್ ಬರ್ತಾರಲ್ಲ ಜಿಮ್ಗೆ, ನೋಡ್ಬೇಕಲ್ಲ ಅವ್ರನ್ನ ಅಂತ ಏನ್ ಬಂದ್ ನಿಂತ್ಕೊಂಡ್ರಲ್ಲ. ನಾನು ಅವ್ರ ಮುಂದೆ ಹಿಂಗೆ ಸರ್, ಏನ್ ಆ ಪರ್ಸನಾಲಿಟಿ ಇದಾರೆ, ಏನು ಇನ್ನ ವರ್ಕೌಟ್ ನಾರ್ಮಲ್ ಜಸ್ಟ್ ವೆಯ್ಟ್ ಲಾಸ್ ಮಾಡ್ತಾ ಇದ್ರು ಅವರು. ಅದಕ್ಕೇನೆ ಆ ಸೈಜ್ ಅಲ್ಲಿ ಇದ್ದಾರೆ. ಇನ್ ಎದುರುಗಡೆ ಹೋಗಿ ಬಂದಿದ ತಕ್ಷಣ ನನ್ಗೊಂಥರ ಯಾವ್ದೋ ಒಂದು ಆಂಜನೇಯ ಸ್ವಾಮಿ ನೋಡ್ದಂಗ ಆಯ್ತು, ಒಂದು ಹಲ್ಕ್ ನೋಡ್ದಂಗ ಆಯ್ತು ಸರ್. ಸರಿಯಾಗಿದ್ರು. ಅಂದ್ರೆ ನೀವೇ ಈ ರೇಂಜ್ ಅಲ್ಲಿ ಇದೀರ ಅಂದ್ರೆ ನಿಮ್ಗೆ ನೀವೇ ಹೊಗಳ್ತಾ ಇದ್ರ ಅಂದ್ರೆ ಅವ್ರಿಗೆ ಯಾವ ತರ? ಸರ್ ಅವಾಗೆಲ್ಲ ಏನೂ ಇಲ್ಲ ಸರ್, ಅಂದ್ರೆ ಜಸ್ಟ್ ಬೇಸಿಕ್ ಜಿಮ್ ಬಗ್ಗೆ ತಿಳ್ಕೊಂಡಿದ್ದೆ ಅಷ್ಟೇ. ಬಟ್ ಈಗ ಟ್ರೈನ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಈಗ ಹೊಸದಾಗ ಕಾಲ್ ಇಡ್ತಾ ಇದೀನಿ ನಾನು. ಸೊ ಅವಾಗ ಅವ್ರು ನೋಡಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲರ ಹತ್ರನು ಜಿಮ್ ಅಲ್ಲೂ ಅಷ್ಟೇ, ಎಲ್ಲಾ ಹುಡುಗರ ಹತ್ರನು ಚೆನ್ನಾಗಿದ್ರು ಸರ್. ಸೊ ನೀವು ಅವ್ರು ಒಬ್ಬ ಟ್ರೈನರ್ ಅಂತ ನೋಡ್ದೇನೆ, ಯಾವ ತರ ನಿಮ್ ಜೊತೆ ಅವ್ರದ್ದು ಒಡನಾಟ ಇತ್ತು? ಅಂದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರ ಅಥವಾ ಫಿಲಂ ಬಗ್ಗೆ ಹೇಳ್ತಾ ಇದ್ರ? ಏನ್ ಮಾಡ್ತಾ ಇದ್ರು? ಇಲ್ಲ, ಅವರು ಸಿನಿಮಾ ಬಗ್ಗೆ ಹೇಳ್ತಾ ಇರ್ಲಿಲ್ಲ ಏನೋ ಸರ್. ಇಲ್ಲಿ ವರ್ಕೌಟ್ ಬಂದ್ವಾ ವರ್ಕೌಟ್, ಮೊಬೈಲ್ ತರ್ತಾ ಇರ್ಲಿಲ್ಲ. ಆಗ್ಲೇನೆ ಜಿಮ್ ಮುಂದೆ ಅವ್ರನ್ನ ವಾಪಸ್ ಈಚೆಗಡೆ ಕಳಿಸ್ಕೊಡ್ಬೇಕು ಅಂತ ಅಂದಾಗ 100 ಜನ 200 ಜನ ನಿಂತ್ಕೊಳ್ಳೋರು. ಆಗ್ಲೇನೆ ಅದ್ ಹೆಂಗ್ ಗೊತ್ತಾಗ್ತಾ ಇತ್ತು ಅನ್ನೋದು ಗೊತ್ತಿರ್ಲಿಲ್ಲ. ಒಂದೊಂದ್ಸತಿ ಏನ್ ಮಾಡೋರು, 2 ವೀಲರ್ ಅಲ್ಲಿ ಬಂದ್ಬಿಟ್ಟಿದ್ರು ಅವರು. ಅವ್ರದ್ದೊಂದು ಇದಿತ್ತು ಗಾಡಿ, ಉಲ್ಟಾ ಗೇರ್ ಲೂನಾ ಒಂದೇ ಒಂದ್ಸತಿ ತಗೊಂಡ್ಬಂದಿದ್ರು. ಆಮೇಲೆ ಇನ್ನೊಂದು ಗಾಡಿ ಇತ್ತು ಸರ್, ಜಾವನೋ ಬುಲೆಟ್ ಗಾಡಿ ಏನೋ ಇರಬೇಕು, ಅದೊಂದ್ ದಿನ ತಗೊಂಡ್ಬಂದಿದ್ರು. ಆಮೇಲೆ ಟಾಟಾ ಸಿಯಾರ ಕಾರ್ ಇತ್ತು ಅವ್ರ ಹತ್ರ, ಬ್ರೌನ್ ಕಲರ್ ಗಾಡಿ ಇತ್ತು. ಆಮೇಲೆ ಅದನ್ನ ವೈಟ್ ಕಲರ್ ಮಾಡ್ಸಿದ್ರು. ಆ ಗಾಡಿಲಿ ಬರೋರು. ಅವ್ರು ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಬೆಳಗ್ಗೆ ಆದ್ರೆ 4:15 ಬಂದ್ಬಿಡ್ತಾ ಇದ್ರು. ಯೂಶಲಿ ಜಿಮ್ ಟೈಮಿಂಗ್ಸ್ ಏನಂದ್ರೆ ಒಂದು 5:15 5:30 ಓಪನ್ ಮಾಡ್ತಾ ಇದ್ವಿ. ಬಟ್ ಇವ್ರಿಗೋಸ್ಕರ ಅಂತ ಅನ್ಬಿಟ್ಟು ಬೇಗನೆ ಬಂದು ತೆಗಿತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ನಮ್ಗೇನೋ ಒಂದು ಮೋಟಿವೇಶನ್, ಇಲ್ಲ ನಾನು ಬೇಗ ಎದ್ದೇಳಬೇಕು ಸರ್, ಅಷ್ಟು ಬೇಗ ಬರ್ತಾ ಇದಾರೆ, ಅದು ಇಲ್ಲಿ BTM ಲೇಔಟ್ ಇಂದ ಬರ್ತಾರೆ ಅಂತ ಅಂದಾಗ ಸರಿ ನಾವು ಹತ್ರ ಹಿಡ್ಕೊಂಡು ಬರ್ಬೋದಲ್ಲ ಅಂತ ಹೇಳಿ, ಕೊಡಿ ಸರ್ ಅನ್ಬಿಟ್ಟು ಓನರ್ಗೆ ಹೇಳ್ಬಿಟ್ಟು, ಸರ್ ನಾನ್ ಕೀ ತೆಗಿತೀನಿ ಜಿಮ್ ಆಗ್ಲದು, ಕೊಡಿ ಸರ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.